ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಥೆಯನ್ನು ಕೇಳ್ತಾ ಇದ್ವಿ. ರಾವಣ ತನ್ನ ಅಜ್ಜನ ಜೊತೆಗೆ ಹೊರಟಾಗ ದಾರಿಯಲ್ಲಿ ಕೇಳ್ತಾ ಹೋಗ್ತಾನೆ, ಈ ಥರ ನಾವು ಬ್ರಹ್ಮದೇವರ ಆಶ್ರಮಕ್ಕೆ ಹೋಗಿ ಅಲ್ಲಿ ವಿದ್ಯೆಯನ್ನು ಕಲಿಬಹುದಾ, ನಮಗೆ ಇದನ್ನು ನಮ್ಮ ಅಜ್ಜ ಅಂದರೆ ಪೌಲಸ್ತ್ಯ ಅವರು ಹೇಳಿದ್ರು ಅಂತ ಕೇಳಿದಾಗ ಆ ಅಜ್ಜ ಹೇಳ್ತಾ ಹೋಗ್ತಾರೆ ಅವ್ರ ಕಥೆಯನ್ನು. ಮತ್ತು ಅವರು ಮಹಾದೇವನ ಮೊಮ್ಮಗನೇ, ಬ್ರಹ್ಮದೇವರ ನೇರ ಶಿಷ್ಯರು ಅನ್ನೋ ವಿಚಾರನೂ ಗೊತ್ತಾಗತ್ತೆ. ಆ ನಂತರ ದೇವದಾನವರ ಯುದ್ಧ ಆಗಿದ್ದು, ಅವರು ಸೋತು ಓಡಿ ಹೋಗಿದ್ದು, ಪ್ರತಿಯೊಂದನ್ನು ಮೊಮ್ಮಗನಿಗೆ ಈ ಅಜ್ಜ ಹೇಳ್ತಾ ಹೋಗ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ವಿಷ್ಣು ಮತ್ತು ಮಾಲಿಯ ಮಧ್ಯೆ ಯುದ್ಧ ನಡೀತಾನೆ ಇತ್ತು. ಸುದರ್ಶನ ಚಕ್ರವನ್ನು ಆ ವಿಷ್ಣು ಮೋಸದಿಂದ ಮಾಲಿ ಕಡೆಗೆ ಎಸೆದ. ಅವನು ಅಲ್ಲೇನೆ ಕುಸಿದು ಬಿದ್ದ. ನಾವೆಲ್ಲರೂ ಹೆದರ್ಕೊಂಡು ಅಲ್ಲಿಂದ ಹೊರಟು ಹೋದ್ವಿ. ಮಾಲಿ ಮೇಲಾದಂತಹ ಈ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಆಸೆಯಿಂದ ನಮ್ಮ ಹೃದಯಗಳು ಉರಿತಾ ಇದ್ವು. ಪ್ರತಿ ಹನಿ ರಕ್ತವೂ ಅದಕ್ಕೋಸ್ಕರ ಸ್ಪರ್ಧಿಸ್ತಾ ಇತ್ತು. ಆ ರಕ್ತನೇ ನನ್ನ ಹೇಳಿತನಕ್ಕೋಸ್ಕರ ನನ್ನನ್ನು ಶಪಿಸ್ತಿತ್ತು. ನಾನು ಮರಗಟ್ಟೆ ಹೋಗಿದ್ದೆ. ಆಯುಧದಿಂದ ನನ್ನ ತಲೆಯನ್ನೇ ನಾನು ಶಿರಚ್ಛೇದನೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಆವತ್ತಿನಿಂದಲೇ ನೋಡಪ್ಪ, ಈ ಹೇಳಿತನದ ಕಲೆ ಅನ್ನೋದು ನನಗೆ ಅಂಟ್ಕೊಂಡ್ಬಿಟ್ಟಿದೆ. ನಾನು ಬದುಕುವಂತಹ ಪ್ರತಿ ಕ್ಷಣವೂ ಕೂಡ ಆ ಹೇಳಿತನ ನನ್ನನ್ನು ಜೀವಂತವಾಗಿ ಸುಡ್ತಾ ಇರುತ್ತೆ ಅಂತ ಅಜ್ಜ ಹೇಳ್ತಾ ಹೋಗ್ತಾರೆ. ನಾವು ಪೊದೆಯಲ್ಲಿ ಅಡ್ಕೊಂಡಿದ್ದಾಗ ನಾವು ಯೋಚನೆ ಮಾಡಬಹುದಾಗಿದ್ದು ಲಂಕಾದಲ್ಲಿದ್ದಂತಹ ನಮ್ಮ ಮಕ್ಕಳು ಮತ್ತು ಜನರ ಬಗ್ಗೆ ಮಾತ್ರ. ಹಿಂದೆ ಸರಿತಿದ್ದಂತಹ ಅಸುರ ಪಡೆಗಳ ಮೇಲೆ ದೇವ ಸೈನ್ಯ ದಾಳಿ ಮಾಡಿತು. ಅವರು ಯುದ್ಧದ ನೈತಿಕತೆಯನ್ನು ಮುರಿದಿದ್ರು ಮತ್ತು ನಮ್ಮ ಸೈನಿಕರನ್ನ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರು. ಮಾಲ್ಯವನ್ಗೆ ಇದರಿಂದ ಸಹಿಸಲಾಗದಷ್ಟು ಸಿಟ್ಟು ಬಂತು. ತಿರುಗಿ ವಿಷ್ಣುಗೆ ಯುದ್ಧಕ್ಕೆ ಸವಾಲು ಹಾಕ್ದ. ಆದರೆ ನನಗೆ ಕೋಪ, ನೋವು ಎರಡು ಇದ್ರೂ ಕೂಡ ಎದ್ದು ಹೋರಾಡೋಕ್ಕೆ, ಶಕ್ತಿಗೂಡ್ಸೋಕ್ಕೆ ನನ್ನ ಕೈಲಿ ಸಾಧ್ಯನೇ ಆಗಲಿಲ್ಲ. ದ್ವಂದ್ವ ಯುದ್ಧ ಮಾಡಿದ್ರು ವಿಷ್ಣು ಮತ್ತು ಮಾಲ್ಯವಾನ್. ಇಬ್ಬರಿಗೂ ಪರಸ್ಪರ ಗಾಯಗಳಾದವು. ಅಸುರ ಸೈನಿಕರು ಮಾಲ್ಯವನ್ನ ಗಾಯಗೊಂಡ ದೇಹವನ್ನು ಯುದ್ಧ ಭೂಮಿಯಿಂದ ಎತ್ಕೊಂಡ್ರು. ತುಂಬ ಮಳೆ ಬರ್ತಾ ಇತ್ತು. ಆವಾಗ ನಾವು ಪುಷ್ಪಕವನ್ನು ಅಲ್ಲೇ ಬಿಡಬೇಕಾಯ್ತು. ಆ ಗಾಯಗಳ ಜೊತೆಗೆ ಓಡೋ ಸಾಮರ್ಥ್ಯ ಕೂಡ ನಮಗೆ ಇರಲಿಲ್ಲ. ಆದರೂ ಕೂಡ ನಾವು ಬೆಳಗಾಗೋವರೆಗೂ ಸಾಧ್ಯವಾದಷ್ಟು ಓಡಿದ್ವಿ. ಆವತ್ತಿನ ದಿವಸ ರಾತ್ರಿ ನಾವು ತುಂಬ ಗಾಯಗೊಂಡ ಸೈನಿಕರನ್ನ ಕಳ್ಕೊಂಡಿದ್ವಿ. ನಾವು ಯಾರೂ ಒಂದು ಮಾತಾಡದೆ ಅಲ್ಲಿಂದ ಓಡ್ತಾನೆ ಇದ್ವಿ. ನೋಡು, ಆ ರಾತ್ರಿಯಿಂದಲೇ ನನಗೆ ಹಸಿವು ಅಂದ್ರೇನು, ಸ್ಥಳಾಂತರ ಆಗೋದೇನು ಅನ್ನೋದ್ರ ಪರಿಚಯ ಆಯಿತು ಅಂತ ಅಜ್ಜ ಹೇಳ್ತಾ ಹೋದರು. ಇವ್ರ ಮಾತನ್ನು ನಾನು ವಿಸ್ಮಯದಿಂದಲೇ ಕೇಳ್ತಾ ಇದ್ದೆ. ನನ್ನ ಹೃದಯ ಈಗ ಛಿದ್ರವಾಗ್ತಾ ಇತ್ತು. ಈ ಮೊದಲು ನಾನು ವಿಷ್ಣುವನ್ನು ಆರಾಧನೆ ಮಾಡ್ತಾ ಇದ್ದೆ. ಆದರೆ ಅವನು ಇದೆಲ್ಲವನ್ನು ಅಸುರರಿಗೆ ಉಂಟು ಮಾಡಿದ್ದ. ಅಂದರೆ ಈ ತೊಂದರೆ ಎಲ್ಲ ಅಸುರರಿಗೆ ಕೊಟ್ಟಿದ್ದು ವಿಷ್ಣುನೇನೆ, ನನ್ನ ಅಜ್ಜ. ಮತ್ತು ಅಂತಿಮವಾಗಿ ನಮ್ಮೆಲ್ಲರ ಜೀವನವನ್ನು ನಾಶಪಡಿಸಿದವನನ್ನು ಕೂಡ ಇವನೇನೆ. ಮುಂದೆ ಏನು ಮಾಡಬೇಕು ನನಗೇನು ಅರ್ಥ ಆಗಲಿಲ್ಲ. ಅಜ್ಜ ಹೇಳಿದ್ದನ್ನು ಇಡೀ ಯುದ್ಧದ ಒಂದು ಚಿತ್ರಣ ನನ್ನ ಕಣ್ಣು ಮುಂದೆನೆ ನಡೀತಾ ಇತ್ತು. ಅಜ್ಜ ಮುಂದುವರಿಸ್ತಾ ಹೋದರು. ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅನ್ನೋ ಪ್ರಜ್ಞೆಯನ್ನು ಕೂಡ ಕಳ್ಕೊಂಡಿದ್ವಿ. ಅನೇಕ ದಿನಗಳವರೆಗೂ ಹೀಗೇನೆ ಅಲ್ದಾಡ್ತಾ ಇದ್ವಿ. ನಮ್ಮ ಈ ಪ್ರಯಾಣದಲ್ಲಿ ಅನೇಕ ಬುಡಕಟ್ಟು ಜನಾಂಗದವರು ನಮಗೆ ಸಹಾಯ ಮಾಡಿದ್ರು. ದಡವನ್ನು ತಲುಪಕ್ಕೆ ನಮಗೆ ಸುಮಾರು 6 ತಿಂಗಳೇ ಬೇಕಾಯಿತು. ಅಷ್ಟೊತ್ತಿಗೆ ದೇವತೆಗಳು ನಮ್ಮ ಲಂಕೆಯನ್ನು ವಶಪಡಿಸ್ಕೊಂಡಿದ್ರು. ಇಂದ್ರ ಕೂಡ ಕುಬೇರನನ್ನ ಲಂಕೆಗೆ ರಾಜನನ್ನಾಗಿ ಮಾಡಿದ್ದ. ಅನೇಕ ಯಕ್ಷರು ಮತ್ತು ಅಸುರರು ಸಹ ಅವರ ಪ್ರಾಬಲ್ಯವನ್ನು ಒಪ್ಕೊಂಡ್ಲೇಬೇಕಾಗಿತ್ತು. ಎಲ್ಲರೂ ಒಪ್ಕೊಂಡಿದ್ರು. ನಾನು, ಮಾಲ್ಯವಾನ್ ಮತ್ತು ಅನೇಕ ಸೈನಿಕರು ದಿನಗಟ್ಟಲೆ ಸಮುದ್ರ ತೀರದಲ್ಲಿ ಕೂತು ಸಮುದ್ರವನ್ನೇ ನೋಡ್ತಾ ಸಹಾಯಕರಾಗಿ ಕೂತಿದ್ವಿ. ನಮ್ಮ ಎಲ್ಲ ಕುಟುಂಬಗಳು ಲಂಕಾದಲ್ಲೇ ಇದ್ವು. ನಮ್ಮ ಪ್ರೀತಿ ಪಾತ್ರರೆಲ್ಲ ಬದುಕಿರಲಿ, ಏನು ತೊಂದರೆ ಇಲ್ಲದೆ ಇರಲಿ ಅಂತ ನಾನು ಮಹಾದೇವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಹೀಗೆ ಎಂದೋ ಒಂದು ದಿವಸ ನಾವೆಲ್ಲರೂ ಒಟ್ಟುಗೂಡಿ ಒಂದು ರಾತ್ರಿ ಈ ಸಮುದ್ರವನ್ನು ದಾಟಿಕೊಂಡು ಲಂಕೆಯನ್ನು ಪ್ರವೇಶ ಮಾಡಿದ್ವಿ. ನಮ್ಮ ಪ್ರೀತಿ ಪಾತ್ರರನ್ನು ಹುಡುಕ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ವಿ. ಯಾರೂ ಸಿಕ್ಕಲಿಲ್ಲ. ಒಂದು ದಿವಸ ಈ ಪ್ರಹಸ್ತ ನನ್ನನ್ನು ದಡದಲ್ಲಿ ನೋಡ್ದ. ನಾನು ಕುಸಿದು ಹೋಗಿದ್ದೆ. ಅವನು ನನ್ನ ಹತ್ರಕ್ಕೆ ಓಡಿ ಬಂದ. ಅಪ್ಪ ಅಂತ ಕರೆದ. ನಾನು ಕಳ್ಕೊಂಡಿದ್ದೆಲ್ಲ ಮರಳಿ ಪಡ್ಕೊಂಡೇನೋ, ನನ್ನ ಮಗ ಬಂದ ಅಂತ ನನಗನ್ನಿಸ್ತು. ಪ್ರಹಸ್ತ ನಮ್ಮನ್ನು ಉಳಿದವ್ರ ಕಡೆಗೆ ಕರ್ಕೊಂಡು ಹೋದ. ಎಲ್ಲರೂ ದೂರದ ಗುಹೆಯಲ್ಲಿ ಅಡ್ಕೊಂಡಿದ್ರು. ಅವರೆಲ್ಲರೂ ನನ್ನನ್ನು ನೋಡಿ
ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಹಾರದ ಕೊರತೆ ಮತ್ತು ಭಯದಿಂದ ಅವರೆಲ್ಲರೂ ಕುಸಿದು ಬಿದ್ದಿದ್ರು. ಅವರು ಯಾವತ್ತೂ ಇಷ್ಟೊಂದು ಕಷ್ಟದ ಸಮಯಗಳನ್ನು ಎದುರಿಸೇ ಇರಲಿಲ್ಲ. ನೀವು ಆರಾಮವಾಗಿ ಬದುಕ್ತಾ ಇದ್ದಾಗ ಅಂತಹ ಪ್ರಸಂಗಗಳು ನಿಮ್ಮ ಮೇಲೆ ಅಪ್ಪಳಿಸಿದ್ರೆ ಅದು ನಿಮ್ಮ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತಲ್ವಾ? ಹಾಗೆ ಆಗಿದ್ದು ನಮಗೆ. ಅಸುರ ಸೈನಿಕರ ಕೆಲವು ಕುಟುಂಬಗಳು ಅಲ್ಲಿದ್ವು, ಎಲ್ಲರನ್ನೂ ನೋಡಿದೆ. ಆದರೆ ನನ್ನ ಮಕ್ಕಳಾದಂತಹ ಕೈಕಸಿ, ಪುಷ್ಪೋಟಿಕ, ರಾಕ ಯಾರೂ ಇರಲಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಕೇತುಮತಿಗೆ ಹೇಳಕ್ಕೂ ಸಾಧ್ಯ ಆಗಲಿಲ್ಲ. ಅವಳನ್ನು ಕುಬೇರ ಸೆರೆ ಹಿಡಿದಿದ್ದಾನೆ ಅಂತ ಯಾರೋ ಒಬ್ರು ಹೇಳಿದ್ರು. ನನ್ನ ಹೃದಯ ಮುಳುಗದಾಗೋಯ್ತು. ಮಾಲಿಯ ಸಾವಿನ ಬಗ್ಗೆ ಅವನ ಮಕ್ಕಳು ಮತ್ತು ಅವನ ಹೆಂಡತಿಗೆ ತಿಳಿಸ್ಬೇಕು. ಹೇಗೆ ತಿಳಿಸ್ಬೇಕು? ನನಗೆ ಧೈರ್ಯನೇ ಬರಲಿಲ್ಲ. ಬಹುಶಃ ಅವ್ರು ಇವತ್ತಿಗೂ ಕೂಡ ನನ್ನನ್ನು ಮತ್ತು ಮಾಲ್ಯವಾನನನ್ನು ಸಿಟ್ಟು ಮಾಡ್ಕೊತಾರೆ. ನಮ್ಮ ಬಗ್ಗೆ ಅವ್ರಿಗೆ ಅಸಹ್ಯ ಇದೆ, ನಮ್ಮಿಂದ ದೂರ ಇರ್ತಾರೆ. ಬಹುಶಃ ಯಾವತ್ತೂ ಅವ್ರು ನಮ್ಮನ್ನು ಕ್ಷಮಿಸೋದಿಲ್ಲ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅಜ್ಜ ಚೀಲದಿಂದ ಒಂದೆರಡು ರೆಂಬೆಗಳನ್ನು ತಗೊಳ್ತಾ ಹೇಳಿದ್ರು. ಕತೆ ಹೇಳ್ತಾನೆ ಇದ್ರು ಅವರು. ಯುದ್ಧಕ್ಕೆ ಹೊರಡಕ್ಕೆ ಮೊದಲು ನಾವು ಲಂಕಾವನ್ನು ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕೆ ಸಿದ್ಧಪಡಿಸ್ಲಿಲ್ವಲ್ಲ ನಾವು ಅಂತ ನನಗಿವತ್ತು ವಿಷಾದ ಇದೆ. ಎಲ್ಲರ ಜೊತೆಗೆ ಮಾಲ್ಯವನನ್ನು ಪಾತಾಳಕ್ಕೆ ಕಳಿಸಿದೆ. ಲಂಕಾದಲ್ಲಿ ನನ್ನ ಹೆಣ್ಣು ಮಕ್ಕಳನ್ನು ಹುಡುಕಿದೆ. ದಿನಗಳು ಕಳೆದವು. ಆದರೆ ನನ್ನ ಮಕ್ಕಳ ಬಗ್ಗೆ ಒಂದೇ ಒಂದು ಸುಳುವು ಸಿಕ್ಕಲಿಲ್ಲ. ಯಕ್ಷರ ಅಧಿಕಾರಿಗೆ ಚಿನ್ನದ ಆಭರಣಗಳನ್ನು ಕೊಟ್ಟಿದ್ದೆ, ಹುಡುಕಿ ಅಂತ ಹೇಳಿದ್ದೆ. ಆದರೆ ಅದರಿಂದನೂ ಯಾವುದೂ ಪ್ರಯೋಜನ ಆಗಲಿಲ್ಲ. ಒಂದ್ಸಲ ಅಧಿಕಾರ ಬದಲಾಗ್ಬಿಟ್ರೆ ನಮಗೆ ನಿಷ್ಠರಾಗಿದ್ದಂತಹ ಅನೇಕ ವ್ಯಾಪಾರಿಗಳು, ಅಧಿಕಾರಿಗಳು, ಸೇನಾಧಿಕಾರಿಗಳು ಕೂಡ ತುಂಬ ವಿಭಿನ್ನವಾಗಿ ವರ್ತಿಸ್ತಾರೆ. ಈ ನಿಷ್ಪ್ರಯೋಜಕ ಜನರನ್ನ ವ್ಯಾಪಾರಕ್ಕೆ ತಗೊಂಡ ನಾನು. ಈ ಅಧಿಕಾರಿಗಳು ನನ್ನವರ ಆಗಿದ್ರ ಅಂತ ನನಗೀಗಲೂ ವಿಷಾದ ಇದೆ. ಏಕೆಂತಂದರೆ ಅವ್ರಿಗೆ ನಾನು ಶಾಂತಿ ಸಮೃದ್ಧಿಯ ಬದುಕನ್ನು ಕೊಟ್ಟಿದ್ದೆ. ಆದರೆ ಅವರು ಕೃತಜ್ಞತೆಗಳೇ ಇಲ್ಲದೆ ಇರೋರು. ನನಗೆ ಅತ್ಯಂತ ಅವಮಾನವನ್ನು ಜೀರ್ಣಿಸ್ಕೊಳ್ಳೋದನ್ನು ಅವರು ಕಲಿಸ್ಬಿಟ್ರು. ಏಕೆಂದರೆ ನನಗೆ ಅವ್ರು ಯಾವ ರೀತಿಯೂ ಸಹಾಯನೂ ಕೂಡ ಮಾಡಲಿಲ್ಲ. ಇನ್ನು ನನ್ನ ಹೆಣ್ಮಕ್ಳು ಸಿಗ್ಲಿಲ್ವಲ್ಲ, ಇನ್ನೇನು ಮಾಡಲಿ? ಪಾತಾಳಕ್ಕೆ ಹೋದೆ ನಾನು. ದಿನಗಳು ಕಳೆದ್ವು. ನಾವು ವಾಸ ಮಾಡಲಿಕ್ಕೆ ಅಂತ ಒಂದು ಸುರಕ್ಷಿತ ಸ್ಥಳವನ್ನು ಮಾಡ್ಕೊಂಡ್ವಿ. ಆದರೆ ಒಂದೇ ಒಂದು ದಿನವೂ ನಾವು ಅಲ್ಲಿ ಆರಾಮಾಗಿ ಕಳೀಲಿಲ್ಲ. ನನ್ನ ಹೆಣ್ಣು ಮಕ್ಕಳ ಮಗುವನ್ನು ದೆವ್ವಗಳ ಹಾಗೆ ನೋಡ್ತೀನ, ಸತ್ತು ಹೋಗಿದಾರ ಅವರು ಅನ್ನೋ ಒಂದು ಭಯ ಕೂಡ ನನ್ನಲ್ಲಿ ಕಾಣ್ತಾ ಇತ್ತು. ಒಂದೇ ಒಂದ್ಸಲ ಅವ್ರನ್ನ ನೋಡ್ಬೇಕು ನಾನು ಅಂತ ಹಂಬಲಿಸ್ತಾ ಇದ್ದೆ. ಮತ್ತೆ ಅವರನ್ನು ಹುಡುಕೊಂಡು ಲಂಕೆ ಕಡೆಗೆ ಬಂದೆ. ಮತ್ತೆ ಅಲ್ಲಿದ್ದ ಮೊದಲು ನನಗೆ ನಿಷ್ಠನಾಗಿದ್ದ ಯಕ್ಷ ಅಧಿಕಾರಿ ಜೊತೆಗೂ ಮಾತಾಡಿದೆ. ಆದರೆ ಈ ಸಲ ನನ್ನ ಶಸ್ತ್ರದಿಂದ ಅವನನ್ನು ಮಾತಾಡಿಸಿದ್ದು. ನಾನು ರಾತ್ರಿ ಅವನ ಅರಮನೆಯನ್ನು ಪ್ರವೇಶಿಸಿದೆ. ಅವನ ಕುತ್ತಿಗೆಗೆ ನನ್ನ ಖಡ್ಗವನ್ನು ಇಟ್ಟೆ. ನಿಜ ಹೇಳು, ನನ್ನ ಹೆಣ್ಮಕ್ಳೆಲ್ಲಿ ಅಂತ ಅವನ ಮೇಲೆ ಜೋರು ಮಾಡಿದೆ. ಆಗ ಅವನು ಹೇಳ್ದ, ಮಹಾರಾಜರೇ, ಕುಬೇರ ನಿಮ್ಮ ಹೆಣ್ಮಕ್ಳನ್ನ ತನ್ನ ತಂದೆ ಸೇವೆ ಮಾಡೋಕ್ಕೆ ಕಳಿಸಿದ್ದಾನೆ ಅಂತ ಉತ್ತರ ಕೊಟ್ಟ. ನೀನೇನೆ ಭೂಮಿಯಲ್ಲಿರೋ ದೊಡ್ಡ ಕೊಳಕು ಅಂತ ನನ್ನ ಕೋಪವನ್ನು ನಿಯಂತ್ರಣ ಮಾಡ್ಕೊಳಕ್ಕಾಗದೆ ನಾನು ಹೇಳಿದೆ. ಜೊತೆಗೆ ನಾನು ತಗೊಂಡು ಹೋಗಿದ್ದ ಖಡ್ಗದಿಂದ ಅವನ ಎದೆಗೆ ಹೊಡೆದೆ. ಅದು ಅವನ ದೇಹವನ್ನು ತಿರುಳಾಗಿ ಪರಿವರ್ತಿಸಿತು. ನಾನು ಅವನ ದೇಹವನ್ನು ಸುತ್ತ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಹರಡಿದೆ. ಆನಂತರವೇ ನನಗೆ ಶಾಂತ ಸ್ಥಿತಿ ಬಂತು. ಆದರೆ ಮತ್ತೆ ಯೋಚನೆ ಬಂತು, ಏನಿದು? ಸೇವೆ ಸಲ್ಲಿಸ್ಬೇಕಾ? ನನ್ನ ಹೆಣ್ಮಕ್ಳು ದಾಸಿಗಳಾಗಿರ್ಬೇಕಾ? ಈ ಮಾತನ್ನು ಕೇಳಿದಾಗಿಂದ ಕೋಪ ಹೆಚ್ಚಾಗಿ ನನ್ನ ದೇಹ ನಡುಗ್ತಾ ಇತ್ತು. ಆದರೆ ಅಳೋದೊಂದನ್ನು ಬಿಟ್ಟು ಬೇರೇನೂ ಮಾಡೋಕ್ಕೂ ನನ್ನ ಕೈಲಿ ಸಾಧ್ಯವೇ ಇರಲಿಲ್ಲ. ಭಾರವಾದ ಹೃದಯದ ಜೊತೆಗೆ ನಾನು ಪಾತಾಳಕ್ಕೆ ಹಿಂತಿರುಗಿದೆ. ಅನೇಕ ದಿನಗಳು ಅದ್ರ ಬಗ್ಗೆನೇ ಯೋಚನೆ ಮಾಡಿದೆ. ಆನಂತರ ಈ ವಿಶ್ರವಣನ ಆಶ್ರಮನ ಎಲ್ಲಿರಬಹುದು ಅಂತ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪಾತಾಳ, ಆರ್ಯಾವರ್ತ ಎಲ್ಲ ಕಡೆನೂ ಸುತ್ತಾಡಿದೆ. ಹುಡುಗರು ತುಂಬ ಚಿಕ್ಕವರಾಗಿದ್ದರು. ಆದ್ದರಿಂದ ನಾನು ಏಕಾಂಗಿಯಾಗೇನೆ ಮುಂದುವರೆದೆ. ಕೆಲವರು ಈ ಹುಡುಕಾಟವನ್ನು ಕೈ ಬಿಡುವಂತೂ ನನಗೆ ಸಲಹೆ ಕೊಟ್ಟರು. ಆದರೆ ನನಗೆ ಪದೇ ಪದೇ ನನ್ನ ಹೆಣ್ಣು ಮಕ್ಕಳ ನೆನಪು ಕಾಡ್ತಲೇ ಇತ್ತು. ಅವರನ್ನು ಹುಡುಕ್ಬೇಕು, ಇದೇ ನನ್ನ ಜೀವನದ ಧ್ಯೇಯ ಅಂತ ನನಗೆ ಅನ್ನಿಸ್ಬಿಟ್ಟಿತ್ತು. ಎಲ್ಲರನ್ನು ಪಾತಾಳದಿಂದ ಆರ್ಯಾವರ್ತಕ್ಕೆ ಕರ್ಕೊಂಡು ಬಂದೆ. ಅವರು ಜೀವಂತವಾಗಿರಬಹುದಾ, ಆಗಿರ್ತಾರಾ ಅಂತ ನನಗೆ ನಾನೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೆ. ನರ್ಮದಾ ನದಿ ದಡದಲ್ಲಿರೋ ದಂಡಕಾರಣ್ಯದ ಉತ್ತರದ ಅಂಚಲ್ಲಿ ನಾವು ಒಂದು ನೆಲೆಯನ್ನು ಸ್ಥಾಪನೆ ಮಾಡ್ಕೊಂಡ್ವಿ. ಅವಳು ದಡದಲ್ಲಿ ನಡೀತಿರ್ಬೇಕಾದ್ರೆ ನಾವು ಪೌಲಸ್ತ್ಯನ ಆಶ್ರಮವನ್ನು ಕೂಡ ನೋಡಿದ್ವಿ. ಅವರ ಒಬ್ಬ ಶಿಷ್ಯರಿಂದ ವಿಶ್ರವಣನ ಆಶ್ರಮಕ್ಕೆ ಹೋಗೋ ದಾರಿಯನ್ನು ನಾವು ಕಂಡುಕೊಂಡ್ವಿ.
ಅದೇ ದಿನ ರಾತ್ರಿನೇ ನಾನು ನನ್ನ ಹೆಣ್ಮಕ್ಳನ್ನ ನೋಡೋ ಭರವಸೆಯಿಂದ ನಿಮ್ಮನೆ ಬಾಗ್ಲಲ್ಲಿ ಕಾಣಿಸ್ಕೊಂಡಿದ್ದು. ಕೈಕಸಿಯನ್ನು ನೋಡೋದೇನೆ ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣದಲ್ಲಿ ಒಂದು ಅಂತ ನಾನು ಭಾವಿಸ್ಬಿಟ್ಟಿದ್ದೆ. ಈ ಕೊಳಕ ಕುಬೇರ ಅಂತ ಅನ್ನಿಸ್ಕೊಂಡವನು ನನ್ನ ಹೆಣ್ಣು ಮಕ್ಕಳ ಜೀವನವನ್ನು ನಾಶ ಮಾಡಿಬಿಟ್ಟಿದ್ದ. ನನ್ನ ಹೆಣ್ಮಕ್ಳು ಏನಾಗಬಹುದು ಅಂತ ಕೂಡ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈಗ ನನಗೆ ಹೆಣ್ಮಕ್ಳಿದ್ದಾರೆ, ಆದರೆ ಇಂದ್ರ, ವಿಷ್ಣು, ಕುಬೇರರನ್ನು ಸೋಲಿಸೋ ಬಯಕೆ ಕೂಡ ನನ್ನಲ್ಲಿ ಇನ್ನೂ ಇದೆ. ನಾನು ಸೋತಿರಬಹುದು, ದಣಿದಿರಬಹುದು, ಆದರೆ ನಾನು ಇನ್ನು ಮುಂದೆ ಏನಾದರೂ ಸಾಧಿಸ್ತೀನ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಹೋರಾಟ ಅಂತೂ ಮಾಡೇ ಮಾಡ್ತೀನಿ. ಹೋರಾಟ ಮಾಡೋ ಇಚ್ಛಾಶಕ್ತಿ ನನಗೆ ಕಮ್ಮಿ ಆಗಿದೆ, ನನ್ನ ಸ್ವಾಭಿಮಾನನೂ ಹಾಳಾಗಿದೆ. ಈಗ ಈ ದೇಹವನ್ನು ಜೀವಂತವಾಗಿ ಇಟ್ಕೋಬೇಕು, ನನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಇಡಬೇಕು. ಇವೆಲ್ಲವೂ ನನ್ನ ಇಚ್ಛೆ. ಇನ್ನು ಮುಂದೆ ಹೋರಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಪ್ರಹಸ್ತನಿಗೆ ಹೇಗೆ ಹೇಳೋದು? ದೇವ ಸೈನ್ಯದಿಂದ ಪದೇ ಪದೇ ದಾಳಿಗಳು ನಡೀತಾನೆ ಇತ್ತು. ಹಾಗಾಗಿ ಅಸುರರು, ದೈತ್ಯರು, ದಾನವರು ಚದುರು ಹೋಗಿದ್ದಾರೆ. ಶತ್ರುಗಳು ತಮ್ಮ ಬಲಶಾಲಿ ಇಲ್ಲ ಅಂತ ಅಂದಾಗ ತಾಳ್ಮೆಯಿಂದ ಇರೋದೇನೆ ಬುದ್ಧಿವಂತಿಕೆ. ಬಲಿ, ವಿರೋಚನ ಮತ್ತು ಹಿರಣ್ಯಕಶಿಪು ದೇವತೆಗಳ ಮುಂದೆ ಪಟ್ಟು ಹಿಡಿದೇ ಇದ್ದಿದ್ರೆ ನಾವು ಅವರನ್ನು ಸೋಲ್ಸೋಕ್ಕಾದರೂ ಹೇಗೆ ಸಾಧ್ಯ ಆಗ್ತಿತ್ತು? ನಾವು ಪಟ್ಟು ಹಿಡಿಲೇಬೇಕು, ಅವರನ್ನು ಸೋಲಿಸ್ಲೇಬೇಕು. ಹೀಗೆ ಹೇಳಿ ಅಜ್ಜ ಮೌನವಾದರು. ಮತ್ತೆ ಮತ್ತೆ ತನ್ನ ಚೀಲದಿಂದ ಏನೋ ತಗೊಂಡು ಕುಡಿತಾ ಇದ್ರು. ಅವರ ಹೃದಯ ಉಕ್ಕಿ ಹರಿತಿತ್ತು. ಪರಿಶ್ರಮ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಅಜ್ಜನನ್ನು ನೋಡಿದ್ರೆ ಗೊತ್ತಾಗುತ್ತೇನೋ ಅಂತ ನನಗನ್ನಿಸ್ತಿತ್ತು. ಅಜ್ಜನ ದಪ್ಪಗಡ್ಡ ಒದ್ದೆ ಆಗಿತ್ತು. ಅವರ ಕೆನ್ನೆಗಳಿಂದ ಕಣ್ಣೀರು ಉರುಳುತ್ತಾನೆ ಇತ್ತು. ಅವರು ಬೆಂಕಿಯನ್ನು ನೋಡ್ತಾ ಇದ್ರು. ನಾನು ಅದನ್ನು ನೋಡಿದೆ. ಬೆಂಕಿಯ ಬಿರುಕು ನನಗೆ ಅಹಿತಕರ ಅನ್ನಿಸ್ತಿತ್ತು. ಜ್ವಾಲೆಗಳು ಬೆಳೆದ ಹಾಗೆ ಗತಕಾಲದ ಗಾಯಗಳು ನನ್ನಲ್ಲೂ ಉರಿತಾ ಇದ್ವು. ಬೆಂಕಿಯನ್ನು ಪ್ರಾರಂಭಿಸೋಕ್ಕೆ ನೆನಪುಗಳ ಕೆಂಡಗಳ ಮೇಲೆ ಊದಬಹುದು, ಆದರೆ ಈ ಕೆಂಡಗಳು ಬೂದಿಯಾಗಿ ಮಾರ್ಪಾಟಾಗಿದ್ವು. ನಾನು ನೋಡಬಹುದಾದಂತಹ ಏಕೈಕ ಕಿಡಿ, ಉರಿಯೋ ಕಿಡಿ ಅಂದರೆ ಅದು ಪ್ರಹಸ್ತ ಮಾತ್ರ. ಅದು ಬೆಂಕಿಗೆ ಆಹುತಿ ಆಗಿಬಿಡುತ್ತಾ? ಅಥವಾ ನಾವು ಮುಂದೂ ಕೂಡ ನಮ್ಮ ಜೀವನದುದ್ದಕ್ಕೂ ಅಲೆಮಾರಿಗಳಾಗಿರ್ತೀವ? ಈ ಯೋಚನೆಯಿಂದಲೇ ನಾನು ಪ್ರಕ್ಷುಬ್ಧನಾಗಿದ್ದೆ. ನನ್ನ ಮುಂದೆ ಕೂತಿದ್ದಂತಹ ದಣಿದಂತಹ ಈ ಮುದುಕನ ಕಡೆ ನೋಡಿ ನನ್ನ ಹೃದಯ ಮಿಡಿತಾ ಇತ್ತು. ನನ್ನ ನೋವು ಅವನ ಮುಂದೆ ಏನೂ ಅಲ್ಲ ಅಲ್ವಾ? ನಾನು ಅಂಥ ಜೀವನವನ್ನು ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಅಜ್ಜ ಈಗ ಸುಮ್ಮನಿರೋ ಹಾಗೆ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಅಜ್ಜ ಈಗ ಕಣ್ಣು ಮುಚ್ಕೊಂಡಿದ್ರು. ಅದನ್ನು ನೋಡಿದೆ. ಎಲ್ಲರಿಗೂ ಎದ್ದೇಳಿ ಅಂತ ಸನ್ನೆ ಮಾಡಿದೆ. ನಾವೆಲ್ಲರೂ ನಮ್ಮ ಸ್ಥಳಗಳಿಂದ ಮೇಲೆದ್ವಿ. ಸ್ವಲ್ಪ ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಎಲೆಗಳ ಮಧ್ಯೆ ಕಾಣ್ತಾ ಇದ್ದಂತಹ ನಕ್ಷತ್ರಗಳನ್ನು ನೋಡ್ತಾ ಮಲಗಿದ್ದೆ. ನರಿಗಳು, ಹೆಸರುಗತ್ತೆಗಳ ಶಬ್ದಗಳ ಜೊತೆಗೆ ಗೂಬೆಗಳ ವಿಲಕ್ಷಣ ಶಬ್ದ ಕೂಡ ನನಗೆ ಪರಿಚಿತವೇ ಆಗೋಗಿತ್ತು. ಈಗ ಈ ಪ್ರಾಣಿಗಳು ನನ್ನ ಆಲೋಚನೆಗೆ ಅಡ್ಡಿಪಡಿಸುತ್ತವೆ ಅಂತ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ನನ್ನ ಜೀವನದಲ್ಲಿ ಈ ಎಲ್ಲ ಜನರ ಬಗ್ಗೆ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬಿರುಗಾಳಿ ಎಬ್ಸಿದ್ವು. ನನ್ನ ನೋವೇನೆ ಅತ್ಯಂತ ಕೆಟ್ಟದ್ದು ಅಂತ ನಾನು ಭಾವಿಸ್ತಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಬಹುತೇಕ ಎಲ್ಲರೂ ನನಗಿಂತ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದ್ದಾರೆ. ನಾನು ನನ್ನ ಕಣ್ಣುಗಳನ್ನು ಸುತ್ತಲೂ ಓಡಿಸಿದೆ. ನನ್ನ ಸೇಡು ತೀರಿಸ್ಕೊಂಡಿದ್ದು ತುಂಬ ಸೀಮಿತ ಅಂತ ಅನ್ನಿಸ್ತಿತ್ತು. ಇಂದ್ರ ಮತ್ತು ವಿಷ್ಣು ಅಸುರರನ್ನು ಸೋಲಿಸಿದ್ರು. ಅವರ ಜೀವನವನ್ನು ಈ ರೀತಿ ಕಾಣೋ ಹಾಗೆ ಮಾಡಿಬಿಟ್ಟಿದ್ರು. ಯಾವುದೇ ಕ್ಷಣದಲ್ಲಿ ಒಂದೇ ಒಂದು ದಾಳಿ ಅವ್ರು ಮಾಡಿದ್ರೆ ನಾವು ಸಹ ಅಳಿಸಿ ಹೋಗ್ತೀವಲ್ವಾ ಅಂತ ನನಗನ್ನಿಸ್ತು. ಸೋತವರು ವಿಜಯಿಯ ಕರುಣೆಯಲ್ಲಿ ಜೀವನ ನಡೆಸಬೇಕು ಅನ್ನೋ ಆಲೋಚನೆಯೇನೆ ನನ್ನ ದೇಹವನ್ನು ನಡಗಿಸ್ತಾ ಇತ್ತು. ದೇವತೆಗಳ ಪ್ರಾಬಲ್ಯದ ಜಗತ್ತಲ್ಲಿ ಅವರಿಗೆ ಸಮಾನವಾಗಿ ನಾವು ಬದುಕೋಕ್ಕೆ ಸಾಧ್ಯವಾ? ಪೌಲಸ್ತ್ಯ ನೀಡಿದಂತಹ ಪ್ರಕಾಶಮಾನವಾದ ದರ್ಶನಗಳು ನನ್ನ ಮನಸ್ಸಲ್ಲಿ ಈಗ ಮಸ್ಕಾಗಕ್ಕೆ ಪ್ರಾರಂಭ ಆದವು. ನಾನು ಎಲ್ಲವನ್ನೂ ಕಲಿತರೂ ಕೂಡ ನಾವಿನ್ನೂ ಸೋಲ್ತಾ ಇದ್ದೀವಿ. ಎಲ್ಲರೂ ಸಾಯೋದನ್ನು ನೋಡಿ ಅಥವಾ ಇನ್ನು ಕೆಟ್ಟದಾಗಿ ನನ್ನ ಅಜ್ಜ ಈಗ ಉಸಿರುಗಟ್ಟಿಸುವಂತಹ ಜೀವನ ನಡೆಸ್ತಿದ್ದಾರಲ್ಲ, ಇದನ್ನು ನೋಡ್ತಾ ಇದ್ದೀನಿ. ದೇವ್ರೆ, ಇದೆಲ್ಲ ಜೀವನವಾನ? ಇದು ನಮ್ಮೆಲ್ಲರ ಭವಿಷ್ಯನ? ನಾವು ಈ ರೀತಿ ಬದುಕಬೇಕಾ? ಅಜ್ಜನ ಜೊತೆ ನಿರಾಶ್ರಿತ ಹಾಗೆ ಬದುಕಬೇಕಾ? ಆಶ್ರಮದ ಹೊರಗಡೆ ಭಿಕ್ಷೆ ಬೇಡಬೇಕಾ? ನನ್ನ ಜೀವನದಲ್ಲಿ ಈ ಅವಮಾನ ಮತ್ತು ಅಸಹಾಯಕತೆಗಳು ಮಾತ್ರ ಇರುತ್ತವಾ? ನಮಗೆ ಜಯ ಅನ್ನೋದು ಇಲ್ವೇ ಇಲ್ವಾ? ಈ ಥರ ಯೋಚನೆಗಳು ನನ್ನಲ್ಲಿ ಮೂಡಿ ಬರ್ತಾ ಇದ್ವು. ನಾನು ನನ್ನ ಕುಟುಂಬಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಿದ್ರೆ ನನ್ನ ಈ ಜೀವನಕ್ಕೆ ಅರ್ಥ ಏನು ಅನ್ನಿಸ್ತಿತ್ತು. ಹಾಸಿಗೆಯಲ್ಲಿ ಅವಿಶ್ರಾಂತನಾಗಿ ಆ ಕಡೆ ಈ ಕಡೆ ತಿರ್ಕೊಂಡು ಮಲ್ಕೊಂಡಿದ್ದೆ. ಪ್ರಹಸ್ತನ ಕಡೆಗೆ ನೋಡಿದೆ.
ಅವನು ದೂರದಲ್ಲಿ ಪಂಜಿನ ಕೆಳಗಡೆ ಕೂತಿದ್ದ. ಅವನ ಹತ್ರ ಹೋದೆ ನಾನು ಅವನ ಹತ್ರ ಹೋದಾಗ ಅವನು ಆಯುಧವನ್ನ ಹರಿತಗೊಳಿಸ್ತಾ ಇರೋದನ್ನ ನೋಡಿದೆ. ನಾನು ಹೇಳಿದೆ, ಮಾವ, ಅಜ್ಜ ಇಲ್ಲಿವರೆಗೂ ಅನುಭವಿಸಿರೋ ಹೋರಾಟವನ್ನ ಕೇಳಿದೆ. ಅಜ್ಜನ ಈ ಕತೆ ಕೇಳಿ ನಾನು ನಿಜವಾಗ್ಲೂ ಬೆಚ್ಚಿ ಬಿದ್ದೆ ಮಾವ ಅಂತ ಹೇಳಿದೆ. ಅವನು ಒಂದ್ಸಲ ನನ್ನ ಕಡೆ ನೋಡ್ದ, ಆನಂತರ ಕೂತ್ಕೋ ಅಂತ ಸನ್ನೆ ಮಾಡ್ದ. ಹೇಳ್ದ, ದಶಗ್ರೀವ, ನೀನಿನ್ನು ಚಿಕ್ಕವನು, ನಿನಗೆ ತೊಂದರೆ ಆಗೋದು ಸ್ಪಷ್ಟವಾಗಿದೆ ಅಂತ ಹೇಳ್ದ. ನಾನೇನು ಹೇಳಲಿಲ್ಲ, ತಲೆ ಆಡಿಸ್ತಾ ಅವನ ಹತ್ರ ಕೂತ್ಕೊಂಡೆ. ಅವನು ಆಯುಧವನ್ನು ತೀಕ್ಷ್ಣ ಮಾಡ್ತಾ ಇದ್ದ, ಅದನ್ನೇ ನೋಡ್ತಾ ಇದ್ದೆ ನಾನು. ನೋಡು, ನೀನು ಇದ್ಯಾವುದನ್ನು ಅನುಭವಿಸಿಲ್ಲ, ಆದರೆ ಇನ್ನೂ ತೊಂದರೆಗೆ ಈಡಾಗ್ತೀಯ ನೀನು ಅಂತ ಹೇಳ್ದ. ಏನಿದು, ನಾನು ಹೇಳೋದನ್ನ ಅವನು ಅರ್ಥ ಮಾಡ್ಕೊಂಡ ಇಲ್ವಾ ಅಂತ ನಾನು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ವಿಷ್ಣು ಮತ್ತು ಕುಬೇರರಂಥವರಿಂದ ನಮ್ಮ ಕುಟುಂಬಕ್ಕೆ ಆದಂತಹ ಅವಮಾನಗಳಿಗೆ ಪ್ರತೀಕಾರ ತೀರಿಸೋದಷ್ಟು ಅಸಾಧ್ಯವಾದ ಕೆಲಸವಾ? ನಾವು ನಮ್ಮ ಜನರಿಗೆ ಉತ್ತಮ ಜೀವನವನ್ನು ಕೊಡೋಕ್ಕೆ ಸಾಧ್ಯ ಇಲ್ವಾ ಮಾವ ಅಂದೆ. ಅವನು ತನ್ನ ಖಡ್ಗವನ್ನು ಪಕ್ಕಕ್ಕಿರಿಸ್ದ. ಚುಚ್ಚು ನೋಟದ ಹಾಗೆ ನನ್ನನ್ನು ದಿಟ್ಟಿಸಿ ನೋಡ್ತಾ ಹೇಳ್ದ, ದಶಗ್ರೀವ, ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ, ನಿನಗೆ ಹುಚ್ಚು ಹಿಡಿದು ಬಿಡುತ್ತೆ. ಈ ಕ್ಷಣದಲ್ಲೇನೆ ದೈತ್ಯರು, ದಾನವರು, ಅಸುರರು ಎಲ್ಲರೂ ಸೋತು ಹೋಗ್ತಾರೆ. ಅವರು ಆರ್ಯ ಶಸ್ತ್ರಾಸ್ತ್ರಗಳನ್ನು ಎದುರಿಸೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಎಲ್ಲರೂ ಮರ್ತೇ ಬಿಡ್ತಾರೆ ನೋಡು. ಹಿರಣ್ಯಕಶಿಪು, ಅಂಧಕ, ಬಲಿ ಮುಂತಾದ ಅಸುರರು ಯುದ್ಧ ಭೂಮಿನಲ್ಲಿ ಯಾರೂ ಸೋಲಿಲ್ಲ. ಆದರೆ ಅವರು ಸೋತಿದ್ದು ಮೋಸದಿಂದ. ದೇವತೆಗಳು ಅಂದ್ರೇ ಮೋಸಗಾರರು. ಮೋಸದಿಂದಲೇ ಅವರೆಲ್ಲರನ್ನು ಸೋಲಿಸ್ತಾರೆ. ನೈತಿಕತೆ, ಧರ್ಮ, ನ್ಯಾಯ ಈ ಥರದ ನಂಬಿಕೆಗಳ ಜೊತೆ ಹೋರಾಡೋಕ್ಕೆ ಸಾಧ್ಯವಿಲ್ಲ. ಅವರು ಮೋಸಗಾರರು. ಹಾಗಾಗಿ ನಾವು ಮೋಸದಿಂದಲೇ ಮೋಸವನ್ನು ನಿಭಾಯಿಸಬೇಕು. ಈ ಬುಡಕಟ್ಟುಗಳ ನಾಯಕತ್ವ ಅನ್ನೋದು ತಮ್ಮ ವೈಯಕ್ತಿಕ ಭೋಗ ಮತ್ತು ಸೌಕರ್ಯಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ಕಳ್ಕೊಂಡ್ಬಿಟ್ಟಿದೆ. ಅವರುಗಳು ಏಕತೆಗೆ ಬೆಲೆ ಕೊಟ್ಟಿಲ್ಲ. ತ್ರಿಲೋಕ್ಯನ ಮೇಲೆ ಪ್ರಾಬಲ್ಯ ಸಾಧಿಸಿದ ಇಂದ್ರನಿಗೆ ಅವರು ಶರಣಾಗ್ಬಿಟ್ಟಿದ್ದಾರೆ. ಅಸುರರು ಇಂದ್ರನ ಕ್ರೌರ್ಯಕ್ಕೆ ಹೆದರ್ಕೊಂತಾರೆ. ಆದರೆ ಅವನು ಕೂಡ ಸಾಕಷ್ಟು ಸಲ ಸೋತಿದ್ದಾನೆ ನಮ್ಮಿಂದ ಅನ್ನೋದನ್ನ ಅವರೆಲ್ಲ ಮರೆತು ಬಿಡ್ತಾರೆ. ಅಪ್ಪನಂತಹ ಅನೇಕ ಯೋಧರು ಅವರು ಎದುರಿಸಿರುವಂತಹ ತೀವ್ರ ಸೋಲುಗಳಿಂದಾಗಿ ತಮ್ಮ ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಿರಣ್ಯಕಶಿಪು ಮತ್ತು ವಿರೋಚನ ದೇವತೆಗಳನ್ನು ಎದುರಿಸೋಕ್ಕೆ ಸಾಧ್ಯವೇ ಆಗಿಲ್ಲ. ಇನ್ನು ನಮಗೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಈ ಯೋಧರು ಈಗ ಸೈನಿಕರ ನೈತಿಕ ಸ್ಥೈರ್ಯವನ್ನು ಮತ್ತೂ ಅಷ್ಟು ಕುಗ್ಗಿಸ್ತಾರೆ. ಅನೇಕ ಬುಡಕಟ್ಟಿನ ಜನಾಂಗದವರು ನಾಯಕನಿಗೋಸ್ಕರ ಕಾಯ್ತಾ ಇರ್ತಾರೆ. ಒಂದಿಲ್ಲ ಒಂದು ದಿವಸ ಆ ನಾಯಕ ಬರಬಹುದು, ನಾವು ಹೊಸ ಜೀವನವನ್ನು ನಡೆಸಬಹುದು ಅಂತ ಅವರೆಲ್ಲ ಭಾವಿಸ್ಕೊತಾರೆ. ಯುವಕರಾದವರೇನೋ ಹೋರಾಡಬಹುದು, ಆದರೆ ಹಿರಿಯರಾದವರು ಅವರ ನಿಷ್ಕ್ರಿಯತೆಗೆ ಮೌನಗೊಳಿಸ್ತಾರೆ. ಹೀಗೆ ಮುಂದುವರೆದ್ರೆ ದೇವತೆಗಳನ್ನ ಸೋಲಿಸ್ತೀವಿ ನಾವು ಅಂತ ಕಲ್ಪನೆ ಮಾಡ್ಕೊಳ್ಳೋದಾದ್ರು ಹೇಗೆ, ನೀನೇ ಹೇಳು ಅಂತ ಮಾವ ಹೇಳ್ದ. ಸರಿ, ಈಗೇನು ಮಾಡೋಣ ಮಾವ ಅಂತ ನಾನು ಕೇಳಿದೆ. ಏನೂ ಇಲ್ಲಪ್ಪ, ನಿಷ್ಕ್ರಿಯತೆಯಿಂದ ಇರೋದು ಮತ್ತು ವಲಸೆ ಹೋಗ್ತಾ ಇರೋದು ಅಷ್ಟೇ. ಇದು ಯುದ್ಧಕ್ಕೆ ಸರಿಯಾದ ಸಮಯ ಅಂತ ನಮ್ಮಪ್ಪನಿಗೆ ಅನ್ಸೋವರೆಗೂ ನಮಗಿಷ್ಟೇ ಕೆಲಸ ನೋಡು. ಆ ಸ್ಥಳದಿಂದ ಈ ಸ್ಥಳ, ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗ್ತಾ ಇರೋದು, ಏನು ಮಾಡಿದೆ ಸುಮ್ಮನಿರೋದು ಅಷ್ಟೇ ಅಂತ ವ್ಯಂಗ್ಯವಾಗೇನೆ ಮಾವ ಹೇಳ್ದ. ಅಂದರೆ ಅಲ್ಲಿವರೆಗೂ ಸೇಡು ತೀರಿಸ್ಕೊಳ್ಳೋಕ್ಕೆ ನಾವು ತಾಳ್ಮೆಯಿಂದ ಕಾಯ್ಬೇಕಾ ಮಾವ ಅಂತ ನಾನು ಹೇಳಿದೆ. ಹೌದು, ಆದರೆ ಒಂದು ತಿಳ್ಕೊ, ನಾನು ಮಾತ್ರ ಹೆಚ್ಚು ಸಮಯ ಕಾಯೋದಿಲ್ಲ. ಕುಬೇರನ ಶಿರಚ್ಛೇದ ಮಾಡಿದ ತಲೆಬುರುಡೆ ನನ್ನ ಕೈಯಲ್ಲಿ ಇರಲೇಬೇಕು. ಸಹೋದರಿಯರನ್ನು ಹುಡುಕೋವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ ಅಷ್ಟೇ ಅಂತ ನಾನು ನಮ್ಮಪ್ಪಂಗೆ ಹೇಳಿದ್ದೆ. ಈಗ ನರ್ಮದಾ ದಡದಲ್ಲಿ ನಾನು ಅನಾರ್ಯ ಸೈನ್ಯವನ್ನು ಒಟ್ಟುಗೂಡಿಸುವಂತಹ ಸಮಯ ಬಂದೇ ಬಿಟ್ಟಿದೆ. ಲಂಕಾವನ್ನು ಮರಳಿ ಪಡೆಯೋಕ್ಕೆ ಮೊದಲು ನಾನು ಸಾಯೋದಿಲ್ಲ ಅಂತ ಅವನು ಕೊನೆಯ ವಾಕ್ಯವನ್ನು ಒತ್ತಿ ಒತ್ತಿ ಹೇಳ್ದ. ಅವನ ತೀಕ್ಷ್ಣವಾದ ಈ ಮಾತುಗಳನ್ನು ಕೇಳಿ ನನಗೂ ಸ್ವಲ್ಪ ಶಕ್ತಿ ಬರೋಕ್ಕೆ ಪ್ರಾರಂಭ ಆಯಿತು. ಮಾವ ಹೇಳ್ದ, ದಶಗ್ರೀವ, ನೀನು ಸಿದ್ಧ ಆಗು, ನಾವು ಶೀಘ್ರದಲ್ಲೇ ಹೊರಡ್ತೀವಿ ಅಂತ. ನನಗೆ ಅವನ ಜೊತೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಮಾವ ಹೊರಡು ಅಂತ ಹೇಳ್ದ. ಹಾಗಾಗಿ ನಾನು ಅಲ್ಲಿಂದ ಎದ್ದೇಳಲೇಬೇಕಾಯ್ತು. ಮಾವ, ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಸಂತೋಷ ಆಯಿತು. ಕುಬೇರನ ಜೊತೆಗೆ ನಡೆಯೋ ಯುದ್ಧಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ಉತ್ತರಿಸ್ದೆ. ಖಂಡಿತ, ನೀನು ತೋಳವನ್ನು ಹೇಗೆ ಕೊಂದೆ ಅಂತ ವಿಚಾರವನ್ನು ಕೇಳಿದಾಗಿಂದ ನಿನ್ನ ಶೌರ್ಯದ ಬಗ್ಗೆ ನನಗೆ ಖಾತ್ರಿ ಇದೆ. ಆದರೆ ಅದಕ್ಕೆ ಯುದ್ಧಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ನೀನು ಪಡ್ಕೊಂಡಿರ್ಬೇಕಪ್ಪ ಅಂತ ಹೇಳ್ದ ಮಾವ. ಮಾವ, ನಾನಿನ್ನೂ ಆಯುಧ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ, ಆದರೆ ನಾನು ಕಲೀಲಿಕ್ಕೆ ಬಯಸ್ತೀನಿ
ಅಂತ ನಾನು ಹೇಳಿದೆ. ನೋಡು ಮಗು, ನರ್ಮದಾ ತಲುಪಿದಾಗ ನಾನು ನಿನಗೆ ಕಲಿಸ್ತೀನಿ. ನೀನು ಜೀವಂತವಾಗಿರೋಕ್ಕೆ ಬಯಸಬೇಕು ಅನ್ನೋದಾದರೆ ಆಯುಧವನ್ನು ಹೇಗೆ ಬಳಸಬೇಕು ಅನ್ನೋದು ಕೂಡ ತಿಳ್ಕೋಬೇಕು. ಏಕೆಂದರೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಡ್ಲೇಬೇಕು ಅಂತ ಹೇಳ್ದ. ನಾನು ಒಪ್ಪದೆ, ಮಾವನ ಮಾತಿಗೆ ತಲೆ ಆಡಿಸಿದೆ. ಸಾಕಷ್ಟು ವಿಶ್ರಾಂತಿಯನ್ನು ಪಡ್ಕೊಂಡ ನಂತರ ನಮ್ಮ ಪ್ರಯಾಣ ಮತ್ತೆ ಮುಂದುವರಿತು. ಸ್ವಲ್ಪ ಸಮಯದ ನಂತರ ಪಂಜುಗಳ ಜ್ವಾಲೆ ಅಡಿಯಲ್ಲಿ ನಾವು ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ. ಆ ಪ್ರಯಾಣ ನನ್ನಲ್ಲಿ ಏನೋ ಒಂದು ರೀತಿಯ ಜಾಗೃತಿಯನ್ನು ಸೃಷ್ಟಿಸ್ತು. ಮುಂಜಾನೆ ಹೊತ್ತಿಗೆ ನಾವು ಸಾಕಷ್ಟು ದೂರವನ್ನು ದಾಟಿದ್ವಿ. ಮತ್ತು ಆವತ್ತಿನಿಂದ ಕತ್ಲೆಯಲ್ಲಿ ಹೇಗೆ ಪ್ರಯಾಣ ಮಾಡೋದು ಅನ್ನೋದು ಕೂಡ ನಮಗೆ ಅಭ್ಯಾಸ ಆಗ್ತಾ ಹೋಯಿತು. ನಾವು ಆ ಪ್ರಯಾಣಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ವಿ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಕಾಡಿನಲ್ಲಿ ದೂರದಿಂದ ಆಕಾಶದಲ್ಲಿ ಹೊಗೆ ಸಾಲುಗಳು ಏಳ್ತಾ ಇರೋದನ್ನು ನಾವು ನೋಡಿದ್ವಿ. ವಸಾಹತು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿತ್ತು. ಅದನ್ನು ತಲುಪಲಿಕ್ಕೆ ದೀರ್ಘ ನಡಿಗೆನೂ ಇತ್ತು. ಪರ್ವತದಿಂದ ಇಳಿಯೋಕ್ಕೆ ಪ್ರಾರಂಭ ಮಾಡಿದ್ವಿ. ಕಾಡುಗಳು ಮತ್ತು ಒರಟಾದ ಕಡಿದಾದ ಇಳಿಜಾರುಗಳಿದ್ವು. ಹಾಗಾಗಿ ಹೆಸರು ಕತ್ತೆಗಳು ಮತ್ತು ಕುದುರೆಗಳಿಗೂ ಕೂಡ ಇಳಿಯೋದು ಕಷ್ಟ ಆಗ್ತಿತ್ತು. ಹಾಗಾಗಿ ನಮ್ಮ ಪ್ರಯಾಣ ನಿಧಾನ ಆಗ್ತಾ ಹೋಯಿತು. ಆದರೂ ಕೂಡ ನಾವುಗಳು ಒಡ ಹುಟ್ಟಿದವರು ಸುಲಭವಾಗಿ ನಮ್ಮ ನೆಲೆಯನ್ನು ತಲುಪಿದ್ವಿ. ಅಜ್ಜ ಹೇಳಿದ್ರು, ನೋಡಿ, ನಾವೀಗ ಮಾಹಿಷ್ಮತಿ ರಾಜ್ಯದಲ್ಲಿದ್ದೀವಿ. ನರ್ಮದಾ ನದಿಯನ್ನು ದಾಟದ ನಂತರ ನಾವು ತಲುಪ್ತೀವಿ ಅಂತ ಬಯಲು ಪ್ರದೇಶವನ್ನು ತಲುಪಿದಾಗ ಅಜ್ಜ ಹೇಳಿದ್ರು. ಪ್ರತಿಯೊಬ್ಬರೂ ಹತ್ತಿರದ ವಸಾಹತನ್ನು ತಲುಪಕ್ಕೆ ಉತ್ಸುಕರಾಗಿದ್ದರು. ಕೆಲವು ಸೈನಿಕರು ಅವಸರವಾಗಿ ಮುಂದೆ ಹೋದರು. ನರ್ಮದಾ ನದಿ ಯಮುನಾ ನದಿಯಷ್ಟು ದೊಡ್ಡದಾಗಿರಲಿಲ್ಲ, ಆದರೆ ಅದರಲ್ಲಿ ಪ್ರವಾಹಗಳು ಪ್ರಬಲವಾಗಿದ್ವು. ಸೈನಿಕರು ಇಲ್ಲಿವರೆಗೂ ಅಡಗಿಸಿಟ್ಟಿದ್ದಂತಹ ದೋಣಿಗಳನ್ನು ಈಗ ಹೊರಗಡೆ ತೆಗೆದ್ರು. ಅಜ್ಜ ನದಿಗೆ ನಮಸ್ಕಾರ ಮಾಡಿದ. ಮಕ್ಕಳೇ, ನರ್ಮದಾ ನದಿ ನಮಗೆ ಗುರುತಾಗಿದೆ. ಅವಳಿಂದಲೇ ದಕ್ಷಿಣದ ಅನಾರ್ಯ ಬುಡಕಟ್ಟು ಜನಾಂಗದವರು ಇಲ್ಲಿವರೆಗೂ ಸುರಕ್ಷಿತವಾಗಿರೋದು. ಆಕೆಯ ವೈಭವಕ್ಕೆ ಸಾಕ್ಷಿ ಆಗೋದು ಅಂದರೆ ಜೀವನದಲ್ಲಿ ಹುರುಪನ್ನು ಕಂಡುಕೊಳ್ಳೋದು ಅಂತ. ಆಕೆಯನ್ನು ಪೂಜೆ ಮಾಡಿ. ನಿಮ್ಮ ಪ್ರಾರ್ಥನೆಗಳು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಆ ತಾಯಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ನಾವು ನೀರಿಗೆ ತಲೆಬಾಗಿ ನಮಸ್ಕಾರ ಮಾಡಿದ್ವಿ. ಅಜ್ಜ ನೀರಲ್ಲಿ ಸ್ನಾನ ಮಾಡಿದ್ರು. ಆ ನಂತರ ದೋಣಿಗಳನ್ನು ನದಿಗೆ ತಗೊಂಡ್ವಿ. ಜೇಡಿ ಮಣ್ಣಿನಿಂದ ಒಂದು ಸಣ್ಣ ಪಿಂಡವನ್ನು ತಯಾರಿಸೋ ಮುಖಾಂತರ ಅಜ್ಜ ಮಹಾದೇವನಿಗೆ ಧಾರ್ಮಿಕ ಪ್ರಾರ್ಥನೆಯನ್ನು ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾನು ಎಚ್ಚರಿಕೆಯಿಂದ ಗಮನಿಸಿದೆ. ಒಂದ್ಸಲ ಸಾಮಾನುಗಳನ್ನು ದೋಣಿಗೆ ಏರಿಸಿದ ನಂತರ ದೋಣಿಗಳನ್ನು ನೀರಿಗೆ ತಳ್ಳಲಾಯಿತು. ಪ್ರವಾಹಗಳು ಪ್ರಬಲವಾಗೇ ಇದ್ರೂ ಕೂಡ ನಾವು ಮತ್ತೊಂದು ದಡವನ್ನು ವೇಗವಾಗಿ ತಲುಪಿದ್ವಿ. ಸೈನಿಕರು ದೋಣಿಗಳನ್ನು ಒಣಗಿದ ಎಲೆಗಳ ಅಡಿಯಲ್ಲಿ ಕಾಡಲ್ಲಿ ಮುಚ್ಚಿಟ್ಟಿದ್ರು. ಪ್ರಹಸ್ತನನ್ನು ಅನುಸರಿಸಿ ನಾವೆಲ್ಲರೂ ನಮಗಿಂತ ಮುಂಚಿತವಾಗಿ ದಟ್ಟ ಕಾಡನ್ನು ಪ್ರವೇಶ ಮಾಡಿದ್ರು. ರಾತ್ರಿ ಹೊತ್ತಿಗೆ ನಾವು ವಸಾಹತು ಪ್ರದೇಶವನ್ನು ತಲುಪಿದ್ವಿ. ಅಲ್ಲಿ ನಾಯಿಗಳ ನಿರಂತರ ಬೊಗಳುವಿಗೆನೆ ನಮ್ಮನ್ನು ಸ್ವಾಗತಿಸ್ತು. ನಾವು ಹತ್ರ ಹೋದ ನಂತರ ಅವರು ಆಕ್ರಮಣಶೀಲತೆಯ ಯಾವುದೇ ಚಿಹ್ನೆಗಳನ್ನು ತೋರಿಸದೆ ಸುಮ್ಮನಾದ್ವು. ನಮ್ಮ ಪಾದಗಳ ಹತ್ರ ಬಂದು ನಮ್ಮನ್ನು ಮೂಸು ನೋಡೋಕ್ಕೆ ಪ್ರಾರಂಭ ಮಾಡಿದ್ವು. ಕೆಲವು ಜನ ನಮ್ಮನ್ನು ನೋಡಿದ್ರು, ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮ ಸುತ್ತ ಇತರರನ್ನ ಒಟ್ಟುಗೂಡಿಸಿದ್ರು. ನಮ್ಮನ್ನು ನೋಡಿದಾಗ ಅವರ ಮುಖಗಳು ಬೆಳಗ್ತಾ ಇದ್ವು. ಅವರು ತಮ್ಮ ಪಂಜುಗಳ ಬೆಳಕಲ್ಲಿ ನಮ್ಮನ್ನು ಆಶ್ಚರ್ಯದಿಂದಲೇ ನೋಡ್ತಾ ಇದ್ರು. ಇದು ಕಬ್ಬು, ಒಣಗಿದ ಕೊಂಬೆಗಳು, ಚರ್ಮ ಮತ್ತು ಎಲೆಗಳಿಂದ ಮಾಡಿದಂತಹ ಗುಡಿಸಲುಗಳಾಗಿದ್ವು. ಕುಟಿಗಳನ್ನು ಇವಾಗ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ಹಳ್ಳಿಯ ಜನರುಗಳು, ವಯಸ್ಸಾದವರು, ಯುವಕರು ಎಲ್ಲರೂ ನಮ್ಮ ಸುತ್ತ ನಿಂತಿದ್ರು. ಅವರಲ್ಲಿ ಅನೇಕ ಜನರು ಕಪ್ಪು ಚರ್ಮದವರಾಗಿದ್ದರು ಮತ್ತು ಕೊಳಕಾಗಿದ್ದರು. ಅನೇಕ ಯುವ ಯೋಧರು ಕೂಡ ಒಂದೇ ಒಂದು ಭಾವನೆಯನ್ನು ತೋರಿಸದೆ ನಿರ್ಭಾವುಕವಾಗಿ ಅಲ್ಲಿ ನಿಂತಿದ್ರು. ಈ ಸೈನ್ಯ ಶತ್ರುಗಳಿಂದ ಶಕ್ತಿಯನ್ನು ಪಡೆಯೋಕ್ಕೆ ಸಿದ್ಧವಾದಾಗ ಅಜ್ಜ ನಿಖರವಾಗಿ ಏನು ಕಾಯ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಎಲ್ಲರ ಕಣ್ಣುಗಳಲ್ಲಿ ನನ್ನದು ಅನ್ನೋ ಭಾವನೆಯನ್ನು ನಾನು ಅನುಭವಿಸಬಲ್ಲೆ ಅನ್ನಿಸ್ತು. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನವಿಲುಗರಿಯಿಂದ ಅಲಂಕರಿಸಿಕೊಂಡಿದ್ದ ಅನೇಕ ವೃದ್ಧ ಮಹಿಳೆಯರು ನಮ್ಮ ಅಮ್ಮ ಮತ್ತು ಸಹೋದರಿಯರನ್ನು ಸುತ್ತುವರೆದಿದ್ರು. ಕೆಲವರು ಅವರನ್ನು ಅಪ್ಪಿಕೊಂಡ್ರು, ಮತ್ತು ಕೆಲವರು ಅವರ ಕೆನ್ನೆಗಳಿಗೆ ಚುಮ್ಮಿಸಿದ್ರು, ಮತ್ತೆ ಕೆಲವರು ಅಳ್ತಾ ಇದ್ರು. ಅಜ್ಜ ನಮ್ಮನ್ನು ತಮ್ಮ ಕುಟೀರದ ಕಡೆಗೆ ಕರ್ಕೊಂಡು ಹೋದರು. ತರಬೇತಿ ಪಡೆದಂತಹ ಬಿಲ್ಲುಗಾರರು ಎಲ್ಲ ಕಡೆನೂ ನಿಂತಿದ್ರು. ಅವರ ರಚನೆ ಕೂಡ ಬಲವಾಗಿತ್ತು. ಅವರ ಕಣ್ಣುಗಳು ತೀಕ್ಷ್ಣವಾಗಿ ಎಲ್ಲವನ್ನು ಗಮನಿಸ್ತಿದ್ವು. ಅವರಲ್ಲಿ ಯಾರೊಬ್ಬರು ಅಪ್ಪನ ಆಶ್ರಮದಲ್ಲಿದ್ದ ಮೂರ್ಖರ ಹಾಗೆ ಅನ್ನಿಸ್ತಿರ್ಲಿಲ್ಲ. ನಾವೀಗ ಕುಟೀರದ ಒಳಗೆ ಹೋದ್ವಿ.
ಹೊರಗಡೆಯಿಂದ ಇದು ಸರಳವಾಗಿ ಕಾಣಿಸ್ತಿತ್ತು, ಆದರೆ ಒಳಗಡೆ ನೋಡಿದ್ರೆ ಇದು ರಾಜನಿಗೆ ಯೋಗ್ಯವಾದಂತಹ ಕುಟೀರವಾಗಿತ್ತು. ಸಿಂಹಾಸನಕ್ಕಾಗಿ ಮಾಡಿದ್ದ ಮರದ ಆಸನದ ಮೇಲೆ ಪ್ರಾಣಿಗಳ ಚರ್ಮ ಹರಡಿತ್ತು. ತಾಯಿಯ ತಾಯಿ ಅಲ್ಲಿದ್ರು, ಅಂದ್ರೆ ನಮ್ಮ ಅಜ್ಜಿ. ನಮ್ಮನ್ನು ನೋಡಿ ಅವರು ಸಂತೋಷಪಟ್ಟರು. ನಮ್ಮಿಂದ ದುಷ್ಟ ಶಕ್ತಿಗಳನ್ನ ತೊಡೆದು ಹಾಕಕ್ಕೆ ಅವರು ಬೇಯಿಸಿದ ಒಂದು ತುತ್ತು ಅನ್ನವನ್ನು ತಕ್ಕೊಂಡು ನಮ್ಮ ಸುತ್ತಲೂ ಚಲಿಸಿದ್ರು. ಆ ನಂತರ ನನ್ನ ಚಿಕ್ಕಮ್ಮನ ತೋಳಲ್ಲಿ ಆಡಿಕೊಂಡು ಆಕೆ ಅಳಕ್ಕೆ ಪ್ರಾರಂಭ ಮಾಡಿದ್ರು. ಆಗ ನಮ್ಮಮ್ಮ ಅವರನ್ನ ಸಮಾಧಾನ ಮಾಡಿದ್ರು. ಆಗ ಅಜ್ಜಿಗೆ ಹೇಳಿದ್ರು, ಕೇತುಮತಿ, ಅವರು ದಣಿದ ಪ್ರಯಾಣದಿಂದ ಮರಳಿದ್ದಾರೆ, ಅವ್ರು ಸ್ವಲ್ಪ ವಿಶ್ರಾಂತಿ ಪಡೆಯೋಕ್ಕೆ ಬಿಡು ಅಂತ. ಆದರೆ ಅಜ್ಜನ ಮಾತನ್ನು ನಿರ್ಲಕ್ಷ್ಯ ಮಾಡಿದ್ರು. ಅಜ್ಜ ನಮಗೆ ಹೊದ್ಕೊಳ್ಳೋಕ್ಕೆ ತಾಜಾ ಬಟ್ಟೆಯನ್ನು ಕೊಟ್ಟರು. ಅಜ್ಜಿ ನಮಗೆ ತಿನ್ನಲಿಕ್ಕೆ ಕೆಲವಾರು ಹಣ್ಣುಗಳನ್ನು ಕೊಟ್ಟರು. ಅಮ್ಮನ ಜೊತೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಮತ್ತು ವಿಭೀಷಣ ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದ್ವಿ. ಆಶ್ರಮವನ್ನು ಗಮನಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಏನಿದು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರಲ್ಲ ಅನ್ನೋ ಒಂದು ಮುಜುಗರಕ್ಕೆ ನಾವು ಒಳಗಾಗಿದ್ವಿ. ಅಸುರರು ಮತ್ತು ದಾನವರು ಅಂದರೆ ಅನಾಗರಿಕರು ಮತ್ತು ಕ್ರೂರರು ಅನ್ನೋ ಒಂದು ಚಿತ್ರಣ ನನ್ನ ಮನಸ್ಸಲ್ಲಿತ್ತು. ಈಗ ಅದು ಅಳಿಸ್ಹೋಯ್ತು. ಆಕ್ರಮಣಕಾರಿ ಮತ್ತು ಹಿಂಸಾತ್ಮಕವಾಗಿರೋಕ್ಕೆ ನನಗೆ ಕಲಿಸಲಾಗಿದ್ರು ಕೂಡ ಈ ಜನರು ತುಂಬ ಸೌಮ್ಯ ಮತ್ತು ಕಾಳಜಿ ಇರೋರಾಗಿದ್ದಾರಲ್ಲ ಅನ್ನಿಸ್ತು. ತನ್ನ ಸಹೋದರಿಯರು ಮತ್ತು ತಾಯಿ ಜೊತೆಗೆ ಬೆಂಕಿ ಹತ್ರ ಅಮ್ಮ ಕೂತಿದ್ಲು. ಈಗ ಅಮ್ಮನ ಮುಖ ತುಂಬ ಸಂತೋಷವಾಗಿ ಇದೆ ಅಂತ ನನಗನ್ನಿಸ್ತು. ಚಿಕ್ಕ ಮಗುವಿನ ಹಾಗೆ ನಮ್ಮಮ್ಮ ತನ್ನ ತಲೆಯನ್ನು ಅವರ ಅಮ್ಮನ ತೊಡೆ ಮೇಲೆ ಇಟ್ಕೊಂಡಿದ್ಲು. ಶೂರ್ಪ ಮತ್ತು ಕುಂಬಿನಿ ತಮ್ಮ ತಾಯಿ ತನಗಿಂತ ಹೆಚ್ಚು ಯಾರನ್ನಾದ್ರೂ ಪ್ರೀತಿಸ್ತಾಳ ಅಂತ ಅಸೂಯೆ ಪಡೋಕ್ಕೋಸ್ಕರ ಅಮ್ಮ ಹೀಗೆ ಮಾಡ್ತಿದ್ದಾಳ ಅಂತ ನನಗನ್ನಿಸ್ತಿತ್ತು. ಇಲ್ಲಿ ಪ್ರತಿಯೊಬ್ಬರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ವಾ ಅಂತ ನಾನೊಂದು ರೀತಿಯ ಭಾವಪರವಶತೆಗೆ ಒಳಗಾದೆ. ನಮ್ಮನ್ನು ನಿರಂತರವಾಗಿ ಕೆಳಗಿಳಿಸೋದು ಅಥವಾ ಅವಮಾನಿಸೋದು ಎಲ್ಲ ಆ ಆಶ್ರಮದಲ್ಲಿ ನಡೀತಿತ್ತು. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಪ್ರತಿಯೊಬ್ಬರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾ ಇದ್ರು, ಅಕ್ರೆಯಿಂದ ಮಾತಾಡಿಸ್ತಾ ಇದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.